ನೋಡ ನೋಡಿ ನೀವು ಹೇಳ್ತಾ ಇರೋದು ಈಗ ಇದೆಲ್ಲ ನಾವು ಇಂಥ ವಿಕೋಪಗಳಾದಾಗ ಇದ್ರ ಬಗ್ಗೆ ಮಾತಾಡ್ತೀವಿ. ವಿಕೋಪ ಆಗಿ ಒಂದು ಮುಗ್ದಿದ ತಕ್ಷಣ ಇದರ ಮತ್ತೆ ಈಗ ನಮ್ಮ ಸ್ವಭಾವ ಹೇಗಾಗಿದೆ ಅಂತ ಹೇಳಿದ್ರೆ ಆ ಸಂದರ್ಭಕ್ಕೆ ಮಾತ್ರ ಮಾತಾಡೋದು. ಮತ್ತೆ ಆಮೇಲೆ ನಮ್ಮ ಜನರ ಒತ್ತಡನೇ ನಮಗೆ ಎಲ್ಲ ಈಗ ಇದ್ರ ಬಗ್ಗೆ ಗಂಭೀರವಾಗಿ ನೋಡಬೇಕು. ಇದು ಒಂದೇ ಇಲ್ಲ, ದಕ್ಷಿಣ ಕನ್ನಡ ಒಂದೇ ಇಲ್ಲ, ಮೊನ್ನೆ ವಯನಾಡಲ್ಲಾದಂಥ ಘಟನೆ ಅದು ಎಲ್ಲಿ ಬೇಕಾದರೂ ಆಗ್ಬೋದು. ಸೊ ಇಂಥ ಅನಾಹುತಗಳು ಆಗ್ತಾ ಇರುವಂಥದ್ದು ಕಾರಣ ಏನಂತ ಹೇಳಿದ್ರೆ ನಮ್ಮ ಪರಿಸರದ ಮೇಲೆ ಆಗ್ತಾ ಇರುವಂಥ ಒತ್ತಡ ಮತ್ತು ಮನುಷ್ಯ ಇವತ್ತು ಅಭಿವೃದ್ಧಿ ಒಂದು ಕಡೆ ನಾವು ಅಭಿವೃದ್ಧಿ ಅಂತ ಹೇಳ್ತಾ ಇದ್ದೀವಿ. ಅದೇ ಅಭಿವೃದ್ಧಿ ಸಮತೋಲನವಾದಂಥ ಅಭಿವೃದ್ಧಿನ ಅಂತ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಸೊ ಇದು ಅದರಲ್ಲೂ ಕೂಡ ಸೂಕ್ಷ್ಮ ಪ್ರದೇಶ ಆದಂಥ ಪಶ್ಚಿಮ ಘಟ್ಟ, ಇಲ್ಲಿ ನಾವು ಇದೇ ರೀತಿಯಾಗಿ ನಮ್ಮ ಅಭಿವೃದ್ಧಿ ಮತ್ತು ನಾವು ಇದೇ ರೀತಿ ನಾವು ಮಾಡ್ತೀವಿ ಅಂತ ನಾವು ಮುಂದುವರ್ಸ್ಕೊಂಡು ಹೋದರೆ ಖಂಡಿತವಾಗಿಯೂ ಇಂಥ ಅನಾಹುತಗಳು ಇನ್ನೂ ಹೆಚ್ಚೆಚ್ಚಾಗ್ತಾ ಹೋಗ್ತದೆ ಹೊರತು ಕಮ್ಮಿ ಅಂತೂ ಆಗಲ್ಲ. ಅದು ನಾನು ಈಗಲೇ ಹೇಳೋಕ್ಕಾಗಲ್ಲ ತಾನೆ, ಯಾಕಂದರೆ ನಿಲುವು ನನ್ನ ಪ್ರಕಾರ ಅಂತೂ ಖಂಡಿತವಾಗಿಯೂ ಈ ಪರಿಸರ ಸಂರಕ್ಷಣೆ ಮತ್ತು ಕಾಡು ಪ್ರದೇಶದ ರಕ್ಷಣೆ ಮತ್ತು ಈ ಕೆಲವು ಅಭಿವೃದ್ಧಿಯ ಪ್ರಾಜೆಕ್ಟ್ಸ್ ಏನಿರ್ತದೆ ಅದು ನಮಗೆ ಅದರಿಂದ ಅನುಕೂಲ ಇದ್ದರೂ ಕೂಡ ಅದು ದೀರ್ಘಾವಧಿಯಲ್ಲಿ ದೊಡ್ಡ ಅನಾನುಕೂಲ ಆಗುವಂಥದ್ದು ಅದು. ಸೊ ನಾವು ಅದರ ಬಗ್ಗೆ ಮರುಚಿಂತನೆ ಮಾಡಬೇಕಾಗ್ತದೆ. ಎಲ್ಲ ಇಂತಿಂಥ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಮಾಡ್ತೀವಿ. ಅದೇ ನಾನು ಎಕ್ಸ್ಪರ್ಟ್ ಏನಲ್ಲ, ಸೊ ನಾನು ಅಷ್ಟು ಸುಲಭವಾಗಿ ಹೇಳೋಕ್ಕಾಗೋದಿಲ್ಲ. ಈಗ ವಯನಾಡ್ಗೂ ಮತ್ತು ಇದಕ್ಕೂ ಏನು ಸಂಬಂಧ ಇಲ್ಲ ತಾನೆ, ಪಶ್ಚಿಮ ವಾಹಿನಿಗೆ ಅಲ್ವಾ? ಮತ್ತು ಕೊಡಗಲ್ಲಿ ಆಗ್ತಾ ಇರೋದಕ್ಕೂ ಪಶ್ಚಿಮ ವಾಹಿನಿಗೂ ಸಂಬಂಧ ಇಲ್ಲ ತಾನೆ. ಅಲ್ಲಿ ಯಾಕೆ ಅಂತ ಹೇಳಿದ್ರೆ ಡೆವಲಪ್ಮೆಂಟ್ ಆಗ್ತಾ ಇರುವಂಥ ರೀತಿ ನಾನು ಹೇಳುವಂಥದ್ದು. ಈಗ ನಾವು ಕಾಡೆಲ್ಲ ತೆಗಿತೀವಿ, ನಾವು ಅಲ್ಲಿ ಅಡಿಕೆ ಹಾಕ್ತೀವಿ, ರಬ್ಬರ್ ಪ್ಲಾಂಟೇಶನ್ ಹಾಕ್ತೀವಿ, ಅದರಿಂದ ನಮ್ಮ ಭೂಮಿ ಅದು ಆ ಒಂದು ಏನು ಯಾವಾಗ ಒಂದು ಗಟ್ಟಿಯಾಗಿ ಇರಬೇಕಾಗ್ತದೆ ಅದು ಇರೋದಿಲ್ಲ. ನಾವು ನೋಡೋದಕ್ಕೆ ಹಸಿರು ಕಾಣ್ತಾ ಇರ್ಬೋದು, ಬಟ್ ಅಲ್ಲಿ ಪರಿಸ್ಥಿತಿ ಕೆಳಗಡೆ ಅದು ಬೇರೆ ಥರ ಆಗ್ತಾ ಇರ್ತದೆ. ನೋಡಿ ನೀವು ಹೇಳ್ತಾ ಇರೋದು ಈಗ ಇದೆಲ್ಲ ನಾವು ಇಂಥ ವಿಕೋಪಗಳಾದಾಗ ಇದ್ರ ಬಗ್ಗೆ ಮಾತಾಡ್ತೀವಿ. ವಿಕೋಪ ಆಗಿ ಒಂದು ಮುಗ್ದಿದ ತಕ್ಷಣ ಇದರ ಮತ್ತೆ ಈಗ ನಮ್ಮ ಸ್ವಭಾವ ಹೇಗಾಗಿದೆ ಅಂತ ಹೇಳಿದ್ರೆ ಆ ಸಂದರ್ಭಕ್ಕೆ ಮಾತ್ರ ಮಾತಾಡೋದು. ಮತ್ತೆ ಆಮೇಲೆ ನಮ್ಮ ಜನರ ಒತ್ತಡನೇ ನಮಗೆ ಎಲ್ಲ ಈಗ ಇದ್ರ ಬಗ್ಗೆ ಗಂಭೀರವಾಗಿ ನೋಡಬೇಕು. ಇದು ಒಂದೇ ಇಲ್ಲ, ದಕ್ಷಿಣ ಕನ್ನಡ ಒಂದೇ ಇಲ್ಲ, ಮೊನ್ನೆ ವಯನಾಡಲ್ಲಾದಂಥ ಘಟನೆ ಅದು ಎಲ್ಲಿ ಬೇಕಾದರೂ ಆಗ್ಬೋದು. ಸೊ ಇಂಥ ಅನಾಹುತಗಳು ಆಗ್ತಾ ಇರುವಂಥದ್ದು ಕಾರಣ ಏನಂತ ಹೇಳಿದ್ರೆ ನಮ್ಮ ಪರಿಸರದ ಮೇಲೆ ಆಗ್ತಾ ಇರುವಂಥ ಒತ್ತಡ ಮತ್ತು ಮನುಷ್ಯ ಇವತ್ತು ಅಭಿವೃದ್ಧಿ ಒಂದು ಕಡೆ ನಾವು ಅಭಿವೃದ್ಧಿ ಅಂತ ಹೇಳ್ತಾ ಇದ್ದೀವಿ. ಅದೇ ಅಭಿವೃದ್ಧಿ ಸಮತೋಲನವಾದಂಥ ಅಭಿವೃದ್ಧಿನ ಅಂತ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಸೊ ಇದು ಅದರಲ್ಲೂ ಕೂಡ ಸೂಕ್ಷ್ಮ ಪ್ರದೇಶ ಆದಂಥ ಪಶ್ಚಿಮ ಘಟ್ಟ, ಇಲ್ಲಿ ನಾವು ಇದೇ ರೀತಿಯಾಗಿ ನಮ್ಮ ಅಭಿವೃದ್ಧಿ ಮತ್ತು ನಾವು ಇದೇ ರೀತಿ ನಾವು ಮಾಡ್ತೀವಿ ಅಂತ ನಾವು ಮುಂದುವರ್ಸ್ಕೊಂಡು ಹೋದರೆ ಖಂಡಿತವಾಗಿಯೂ ಇಂಥ ಅನಾಹುತಗಳು ಇನ್ನೂ ಹೆಚ್ಚೆಚ್ಚಾಗ್ತಾ ಹೋಗ್ತದೆ ಹೊರತು ಕಮ್ಮಿ ಅಂತೂ ಆಗಲ್ಲ. ಅದು ನಾನು ಈಗಲೇ ಹೇಳೋಕ್ಕಾಗಲ್ಲ ತಾನೆ, ಯಾಕಂದರೆ ನಿಲುವು ನನ್ನ ಪ್ರಕಾರ ಅಂತೂ ಖಂಡಿತವಾಗಿಯೂ ಈ ಪರಿಸರ ಸಂರಕ್ಷಣೆ ಮತ್ತು ಕಾಡು ಪ್ರದೇಶದ ರಕ್ಷಣೆ ಮತ್ತು ಈ ಕೆಲವು ಅಭಿವೃದ್ಧಿಯ ಪ್ರಾಜೆಕ್ಟ್ಸ್ ಏನಿರ್ತದೆ ಅದು ನಮಗೆ ಅದರಿಂದ ಅನುಕೂಲ ಇದ್ದರೂ ಕೂಡ ಅದು ದೀರ್ಘಾವಧಿಯಲ್ಲಿ ದೊಡ್ಡ ಅನಾನುಕೂಲ ಆಗುವಂಥದ್ದು ಅದು. ಸೊ ನಾವು ಅದರ ಬಗ್ಗೆ ಮರುಚಿಂತನೆ ಮಾಡಬೇಕಾಗ್ತದೆ. ಎಲ್ಲ ಇಂತಿಂಥ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಮಾಡ್ತೀವಿ. ಅದೇ ನಾನು ಎಕ್ಸ್ಪರ್ಟ್ ಏನಲ್ಲ, ಸೊ ನಾನು ಅಷ್ಟು ಸುಲಭವಾಗಿ ಹೇಳೋಕ್ಕಾಗೋದಿಲ್ಲ. ಈಗ ವಯನಾಡ್ಗೂ ಮತ್ತು ಇದಕ್ಕೂ ಏನು ಸಂಬಂಧ ಇಲ್ಲ ತಾನೆ, ಪಶ್ಚಿಮ ವಾಹಿನಿಗೆ ಅಲ್ವಾ? ಮತ್ತು ಕೊಡಗಲ್ಲಿ ಆಗ್ತಾ ಇರೋದಕ್ಕೂ ಪಶ್ಚಿಮ ವಾಹಿನಿಗೂ ಸಂಬಂಧ ಇಲ್ಲ ತಾನೆ. ಅಲ್ಲಿ ಯಾಕೆ ಅಂತ ಹೇಳಿದ್ರೆ ಡೆವಲಪ್ಮೆಂಟ್ ಆಗ್ತಾ ಇರುವಂಥ ರೀತಿ ನಾನು ಹೇಳುವಂಥದ್ದು. ಈಗ ನಾವು ಕಾಡೆಲ್ಲ ತೆಗಿತೀವಿ, ನಾವು ಅಲ್ಲಿ ಅಡಿಕೆ ಹಾಕ್ತೀವಿ, ರಬ್ಬರ್ ಪ್ಲಾಂಟೇಶನ್ ಹಾಕ್ತೀವಿ, ಅದರಿಂದ ನಮ್ಮ ಭೂಮಿ ಅದು ಆ ಒಂದು ಏನು ಯಾವಾಗ ಒಂದು ಗಟ್ಟಿಯಾಗಿ ಇರಬೇಕಾಗ್ತದೆ ಅದು ಇರೋದಿಲ್ಲ. ನಾವು ನೋಡೋದಕ್ಕೆ ಹಸಿರು ಕಾಣ್ತಾ ಇರ್ಬೋದು, ಬಟ್ ಅಲ್ಲಿ ಪರಿಸ್ಥಿತಿ ಕೆಳಗಡೆ ಅದು ಬೇರೆ ಥರ ಆಗ್ತಾ ಇರ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.